ಮಾಡ್ತಿರೋಂಥರ ಬಗ್ಗೆ ನೀವು ಶಕ್ತಿ ಕೊಡ್ತೀರಲ್ಲ, ನಿಮ್ಮನ್ನು ಹಿಂದೂ ಅಂತ ಕರಿಬೇಕಾ ನಾವು? ನೀವು ಹಿಂದೂಗಳ ರಾಜ್ಯ ಸರ್ಕಾರದಲ್ಲಿ ಅಂತ ಮಂತ್ರಿ ಮಂಡಲ, ಮುಖ್ಯಮಂತ್ರಿ ಬಿಡಿ, ಅವ್ರು ಇರೋದೇ ಹಿಂದೂ ಸಮಾಜವನ್ನು ಸರ್ವನಾಶ ಮಾಡ್ಲಿಕ್ಕೇನೆ. ಈ ರಾಜ್ಯದ ಮುಖ್ಯಮಂತ್ರಿ ಇರುವಂತದ್ದು ಸಿದ್ದರಾಮಯ್ಯನವರು ಹಿಂದೂಗಳ ಸರ್ವನಾಶ ಮಾಡಲಿಕ್ಕೆ ಇರುವಂತದ್ದು. ನಿಮ್ಮ ಬಗ್ಗೆ ನಮಗೆ ನೀವೇನ್ ಮಾಡಿದ್ರು ಕೇಳೋದಿಲ್ಲ ನಾವು. ಉಳಿದಂತವ್ರ ಕಥೆ ಏನಾಗಾದ್ರೆ ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಾ? ಹಾಗಾದ್ರೆ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಪ್ರಶ್ನೆ ಕೇಳಬೇಕು ಬೇಡವೋ? ಈ ಕೆಲಸವನ್ನು ನಾವು ಮಾಡಿ ಬಂದಿದ್ದೇವೆ. ಮೊನ್ನೆ ಧರ್ಮಸ್ಥಳಕ್ಕೆ ನಾವೆಲ್ಲ ಹೋಗಿದ್ವಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು ದೇವರ ದರ್ಶನ ಮಾಡಿದ್ವಿ. ದೇವರ ಸ್ವರೂಪಿ ಆಗಿರುವಂತ ವೀರೇಂದ್ರ ಹೆಗಡೆ ಅವರ ದರ್ಶನವನ್ನು ಮಾಡಿದ್ವಿ. ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಿ ಅಂತೇಳಿ ಬೇಡ್ಕೊಂಡು ಬಂದಿದ್ದೇವೆ. ನಾವು ಮನ್ನಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ, ಅಣ್ಣಪ್ಪ ಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ, ದೇವರ ಸ್ವರೂಪಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳ್ಕೊಂಡು ಬಂದಿದ್ದೇವೆ. ಹೋರಾಟಗಳನ್ನು ಮಾಡಲಿಕ್ಕೆ, ಧರ್ಮದ ಸಂರಕ್ಷಣೆಯನ್ನು ಕಾರ್ಯ ಮಾಡಲಿಕ್ಕೆ ಶಕ್ತಿಯನ್ನು ದಯಪಾಲಿಸ್ರಿ ಅಂತ ಹೇಳಿ ನಾವು ಮಾಡಿದ್ದೇವೆ. ಹೋದಂತ ಸಂದರ್ಭದಲ್ಲಿ ಒಂದು ಘಟನೆ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೇನೆ ನಾನು. ಸಾಮಾನ್ಯ ಜನ ಇತ್ತಂತೆ ಭಕ್ತಾದಿಗಳಲ್ಲಿ ಬಂದಂತವ್ರು ಕೇಳ್ತಾ ಇದ್ರು, ಇದು ಅನ್ಯಾಯ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಈ ರೀತಿ ಅನ್ಯಾಯವನ್ನು ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು ಅಂತ ಮಾತನ್ನು ಒಬ್ಳು ಮಹಿಳೆ ಹೇಳಿದ್ಲು ನನ್ನ ಹತ್ರ. ಇಷ್ಟೆಲ್ಲ ಆದಮೇಲೆ ನಾನು ಮತ್ತೆ ಅರುಣ ನಮಗೆ ಸಮಾಧಾನ ಇಲ್ಲ. ನೋಡೋಣ ಇವರು 17 ಕಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಡ್ ಬರ್ಲಿಕ್ಕೆ ಹೋದ್ವಿ. ನಾವು 6 ಜಾಗಗಳನ್ನು ನೋಡಿದ್ವಿ. 6 ಜಾಗಗಳಿಗೆ ಹೋಗಿದ್ವಿ. ಅವರು ಎಲ್ಲೆಲ್ಲಿ ಅಗದಿದ್ದಾರೆ JCB ಮೂಲಕ ಅಂತೇಳಿ. ನೋಡಿ, ಒಂದು ಬಾಡಿಯನ್ನು ಊರ್ಲಿಕ್ಕೆ 6 ಅಡಿ 3 ಅಡಿ ಜಾಗ ಸಾಕು ಅಂತೇಳಿ ನಾವು ನಂಬಿರೋಂಥವ್ರು. ಆದ್ರೆ 20 ಅಡಿ 18 ಅಡಿ ಕಾಡಿನ ಮಧ್ಯ, ಮನೆಗಳ ಮಧ್ಯ, ಮನೆಗಳ ಎದುರುಗಡೆ ಈ ರೀತಿಯಾಗಿ ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದಂತ ಒಬ್ಬ ಸುಳ್ಳುಗಾರನ ನಂಬಿಕೊಂಡು ಇವತ್ತು SIT ರಚನೆ ಮಾಡಿಬಿಟ್ರಲ್ಲ, ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಆಗದೆ ನಿಮಗೇನು ಅನ್ಸೋದೇ ಇಲ್ವಾ? ನಾವು SIT ವಿರೋಧ ಮಾಡಿದ್ವಿ. ಯಾವಾಗ? ಮೊನ್ನೆ ತನಕ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ಮ SIT ಷಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಇವತ್ತು ಅನಿಸಿದೆ ನಮಗೆ.